ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನ ಮಾಡಿಸಿದ್ರೆ ವಿಶೇಷ ಫಲ ಸಿದ್ಧಿಸುತ್ತೆ ಅನ್ನುವಂಥದ್ದು. ಆದರೆ ಹೆಸರು, ನಾಮ, ಗೋತ್ರ ಅಥವಾ ನಕ್ಷತ್ರ ಇದ್ಯಾವುದನ್ನು ಹೇಳದೆ ಕುಂಕುಮಾರ್ಚನೆಯನ್ನ ಮಾಡಿಸಿದ್ರೆ ಅಶುಭವಾಗುತ್ತೆ, ಇದರಿಂದ ಒಳ್ಳೆ ಫಲ ಸಿದ್ಧಿಸಲ್ಲ ಅನ್ನುವಂಥ ಒಂದು ಅಪನಂಬಿಕೆ ಇದೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ಸಮಗ್ರವಾದ ಮಾಹಿತಿಯನ್ನು ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗೆ ರೇಣುಕಾರಾಧ್ಯ ಗುರೂಜಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಇವತ್ತಿನ ಮೊದಲ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ ಮಧ್ಯಾಹ್ನ 3:38 ಉತ್ತರಾಷಾಢ ನಕ್ಷತ್ರವಿರುವಂಥದ್ದು. ತದನಂತರವಾಗಿ ಶ್ರವಣ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಏನಿಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ತಾಯಿಯಿಂದ ಅನುಕೂಲವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಆದರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಆಸಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು. ಉದ್ಯೋಗ ಸ್ಥಳದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಅಧಿಕವಾಗಿ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಅವುಗಳಿಂದ ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಈ ಮೇಷರಾಶಿನ ನೋಡ್ತಕ್ಕಂಥದ್ದು. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಶುಭ ಕಾರ್ಯಗಳ ನಿಮಿತ್ತ ಪ್ರಯಾಣ ಮಾಡತಕ್ಕಂಥ ಒಂದು ಸಂದರ್ಭಗಳು, ಬಂಧುಗಳಿಂದ ನೆರೆಹೊರೆಯವರಿಂದ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಸಾಲಗಾರರಿಂದ ಶತ್ರುಕಾಟದಿಂದ ರೋಗಬಾಧೆಯಿಂದ ಮುಕ್ತಿ ಪಡೆಯುವಂತಹ ಒಂದು ಹಂಬಲಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕೋರ್ಟ್ ಕೇಸು ಮತ್ತೊಂದು ಮಗದೊಂದು ಅಲಿಬೇಕಾದಂಥ ಒಂದು ಸಾಧ್ಯತೆಗಳೇನಾದರೂ ಬರುವಂಥ ಒಂದು ವೃಷಭ ರಾಶಿ ನೋಡ್ದಾಗಿರ್ತಕ್ಕಂಥದ್ದು. ಶಿವ ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ತಾಯಿಯಿಂದ ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿರುವ ಮಕ್ಕಳು ಆಗಮಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಜಗಳ ಕೋರ್ಟ್ ಕೇಸುಗಳಿಂದ ಜಯವನ್ನು ಸಾಧಿಸ್ತಕ್ಕಂಥ ಮುನ್ಸೂಚನೆಗಳು ಲಭಿಸ್ತಕ್ಕಂಥ ಒಂದು ಸಾಧ್ಯತೆಗಳು. ಆದರೆ ದಾಂಪತ್ಯ ವಿರಸಗಳಿಂದ ಉದ್ಯೋಗದಲ್ಲಿ ಅಂದರೆ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ನಿರಾಸಕ್ತಿಯನ್ನು ಹೊಂದತಕ್ಕಂಥ ಒಂದು ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವದ ಒಂದು ಸ್ಥಿತಿಗತಿಗಳಿಂದ ಮಿಥುನ ರಾಶಿ ನೋಡುವಂಥದ್ದು. ಬಿಳಿಯ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಹೂವು, ಹಣ್ಣು, ತರಕಾರಿ, ಕೃಷಿ ಉತ್ಪನ್ನ, ಹಾಲು, ನೀರು, ಬಟ್ಟೆ, ವ್ಯಾಪಾರಸ್ಥರಿಗೆ ಅನುಕೂಲ ಮತ್ತು ಲಾಭವಾಗ್ತಕ್ಕಂಥದ್ದು, ಮಕ್ಕಳಿಂದ ಬೇಸರವಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ, ಭೂಮಿ, ಫ್ಲ್ಯಾಟ್, ವಾಹನ, ಒಡವೆ, ವಸ್ತ್ರ, ಆಭರಣಗಳನ್ನು ಖರೀದಿಯ ಮನಸ್ಸನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಶುಭ ಕಾರ್ಯಗಳ ಯೋಗಗಳು ಕೂಡಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ಅಥವಾ ಶುಭ ಕಾರ್ಯದ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು, ಕುಟುಂಬ ಅಭಿವೃದ್ಧಿ ಹೊಂದುತ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳ ಖರೀದಿಗೆ, ಪೂಜಾ ಸಾಮಗ್ರಿಗಳ ಖರೀದಿಗಾಗಿ, ಮಾನಸಿಕ ಉಲ್ಲಾಸಕ್ಕಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ತಾಯಿ ಅಥವಾ ಅತ್ತೆಯಿಂದ ಬೇಸರವಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳನ್ನು ಸಿಂಹರಾಶಿ ನೋಡುವಂಥದ್ದು. ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಸಹೋದರರಿಂದ ಹೆಣ್ಣು ಮಕ್ಕಳಿಂದ ಲಾಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಮಿತ್ರರಿಂದ ಉತ್ತಮ ಹೆಸರು, ಮನೋರಂಜನೆ, ಉಲ್ಲಾಸ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ, ಆರ್ಥಿಕ ಸಂಕಷ್ಟಗಳು ಬಗೆಹರಿಯೋದಕ್ಕೆ ದಾರಿ ಮತ್ತು ಅಂಥ ಒಂದು ಸೂಚನೆಗಳು ಲಭಿಸ್ತಕ್ಕಂಥದ್ದು, ಮಿತ್ರರಿಂದ ಅನುಕೂಲದ ಒಂದು ಪ್ರಾಪ್ತಿ, ಪ್ರಯಾಣದ ಯೋಗಗಳು ಕೂಡಿ ಬರ್ತಕ್ಕಂಥದ್ದು. ಆದರೆ ಅಧಿಕವಾದಂಥ ಖರ್ಚು ಸರ್ಕಾರ ಅಧಿಕಾರಕ್ಕೋಸ್ಕರವಾಗಿ ಅಥವಾ ಸರ್ಕಾರಿ ಅಧಿಕಾರಿಗಳಿಗೋಸ್ಕರವಾಗಿ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಅಧಿಕವಾಗಿ ಖರ್ಚು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಂಗಾತಿಯ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಷ್ಟವನ್ನು ಹೊಂದತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಸೌಮ್ಯ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ತೆ.
ನಮಸ್ತೆ ಗುರು. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆಮ್ಮ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 19/10/95. ಓಕೆ, ಹುಟ್ಟಿದ ಸಮಯ ಹೇಳಿಮ್ಮ. 5:13 ಈವ್ನಿಂಗ್. ಓಕೆ, ಮಾತಾಡಿ ಗುರುಜಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಧಾರವಾಡಿಂದ ಕಾಲ್ ಮಾಡ್ತೀನಿ. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳೋ ತಾಯಿ. 19/95. 19/2/95 19/10/1995. ಬ್ರೇಕ್ ಆಗ್ತಾ ಇದೆ ತಾಯಿ. 19/10/1995 ಗುರು. ಸಮಯ ಹೇಳು ತಾಯಿ. 5:43. 5:43 ಈವ್ನಿಂಗ್. ಈವ್ನಿಂಗ್ ಆಗಲಿ ತಾಯಿ. ಏನು ಮಾಡ್ಕೊಂಡಿದ್ದೀಯವ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಟವರ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೋಡೋಣ. ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಮಕಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬರೀ ಅವಮಾನ ಅಪನಿಂದನೆಗಳನ್ನು ಅನುಭವಿಸ್ತಕ್ಕಂಥದ್ದು, ಗಾಬರಿ, ಆತಂಕ, ಸಂಕಟ, ಮುಂದೆ ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೇಲೆ ನೀವೇ ಸಿಟ್ಟು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು, ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ, ವಿಶ್ವಾಸ, ಅನುರಾಗಗಳಿಗೆ ಸಂಬಂಧಪಟ್ಟಂತೆ ಪೆಟ್ಟನ್ನು ತಿಂತಕ್ಕಂಥ ಒಂದು ಸಾಧ್ಯತೆಗಳು, ಯಾರೂ ಕೂಡ ನನ್ನನ್ನು ಪ್ರೀತಿಸೋಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕದಿಂದ ಸ್ವಲ್ಪ ಕಣ್ಣಲ್ಲಿ ನೀರು ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಒಂಟಿತನದ ಒಂದು ಪರಮಾವಧಿ ಇಂತಕ್ಕಂಥ ಒಂದು ಸ್ಥಿತಿಗತಿಗಳು. ಮುಂದೆ ಏನಾದರೂ ಸರ್ಕಾರಿ ಉದ್ಯೋಗದ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳಿದೆಯಾ? ಜೀವನ ಸುಲಲಿತವಾಗಿ ನಡೆದಿಕ್ಕದಕ್ಕೆ ಅನುಕೂಲವಿದೆಯಾ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಯ ಜೊತೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಫ, ಡ್ರೈ ಕಾಫ್ ಅಂತ ಹೇಳ್ತದೆ, ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಉಷ್ಣಬಾಧೆ ಅಂತಕ್ಕಂಥದ್ದು ಹೇಳ್ತದೆ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಆವಾಗ ಸ್ವಲ್ಪ ಕಣ್ಣೂರಿ ತಲೆನೋವು ಬರತಕ್ಕಂಥದ್ದು, ಇದಿಷ್ಟು ನಡೀತಾ ಇರ್ತಕ್ಕಂಥದ್ದು. ಹೌದೋ ಅಲ್ವ ತಾಯಿ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂತಂದರೆ ಒಂದು ಕೆಲಸವನ್ನು ಮಾಡಿ, ಸಾಧ್ಯವಾದರೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚತಕ್ಕಂಥದ್ದು, ಅಮ್ಮನವರಿಗೆ ಕುಂಕುಮಾರ್ಚನೆ ಮತ್ತು ಅರಿಶಿಣದ ಅರ್ಚನೆಯನ್ನು ಮಾಡಿಸಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರ ಅನ್ನಪೂರ್ಣ ಕರೆ ಮಾಡಿದರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮಾ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹೇಳಿ. ಗೊತ್ತಿಲ್ಲ ಮೇಡಮ್ ಜನ್ಮ ದಿನಾಂಕ. ಮಾತಾಡಿ ಮಾ ಗುರುಜಿ. ನಮಃ ಶಿವಾಯ. ಗುರುಜಿ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಬೆಂಗಳೂರಿಂದ ಗುರುಜಿ. ಏನು ಮಾಡ್ಕೊಂಡಿದ್ದೀಯವ? ಮನೆಯಲ್ಲೇ ಇದ್ದೀನಿ ಗುರುಜಿ. ಯಾಕೋ ಕಣ್ಣೀರಿನಲ್ಲೇ ಬುದ್ಧಿ ತಿಳಿದಾಗಲಿಂದಲೂ ಕೂಡ ಕಣ್ಣೀರಿನಲ್ಲೇ ಕೈ ತೊಳಿತಕ್ಕಂಥ ಒಂದು ದಿವಸಗಳು, ಕಣ್ಣೀರು ಹಾಕದೇ ಇರತಕ್ಕಂಥ ದಿವಸಗಳೇ ಇಲ್ಲ ತಾಯಿ. ನೀನು ಬರೀ ನೋವು, ಸಂಕಟ, ಏನೂ ಇಲ್ಲ, ಎತ್ತೂ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ, ಅತಂತ್ರ, ಒಂಟಿತನ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಾ ಇದೆ. ಪ್ರೀತಿಸೋರು ಇಲ್ಲ, ಸಹಾಯ ಮಾಡುವಂಥವರು ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು. ಯಾಕೋ ಜೀವನವೇ ಬೇಡ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಎಲ್ಲರೂ ಮಠಮಾನ್ಯಕ್ಕೆ ಹೋಗಿ ಸೇರ್ಕೊಂಬಿಡೋಣ, ಅಥವಾ ಎಲ್ಲರೂ ಒಂಟಿಯಾಗಿ ಸೇರ್ಕೊಂಬಿಡೋಣ ಅನ್ನುತ್ತೆ, ಅಥವಾ ಲೋಕವನ್ನೇ ಬಿಟ್ಟು ಹೋಗ್ಬಿಡೋಣ ಅನ್ನೋ ರೀತಿಯಾದಂಥ ಆತಂಕ. ಭಗವಂತ ಒಂದನ್ನಂತೂ ಕೊಟ್ಟಿದ್ದಾನೆ, ಆರೋಗ್ಯ ಚೆನ್ನಾಗಿದ್ದಾನೆ. ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ ಒಂದು ಮಾತ್ರ ನಿಮಗೆ ಇರ್ತಕ್ಕಂಥದ್ದು ತೋರಿಸ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ. ಈ ನೋವುಗಳು, ಸಂಕಟಗಳು, ಟೆನ್ಷನ್ಸು, ವಿಪರೀತ ಒತ್ತಡ, ಇದೆಲ್ಲವನ್ನು ಕೂಡ ನೋಡಿ 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 ಸಾಕಾಗ್ಬಿಟ್ಟಿದೆ. ಅಭಿವೃದ್ಧಿ ಕಾಣ್ತಾ ಇಲ್ಲ, ದರಿದ್ರ ಕಾಣ್ತಾ ಇದೆ. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ದೇವ್ರ ಮುಂದೆ ಕುತ್ಕೊಳ್ಳೋದು, ಕಣ್ಣೀರು ಹಾಕೋದು, ಪೂಜೆ ಮಾಡೋಕೆ ಹೋದಾಗಲೆಲ್ಲ ಹೋಗೋದು, ಕಣ್ಣೀರು ಹಾಕೋದು, ಇದೇ ಆಗ್ಬಿಟ್ಟಿದೆ ನಿನ್ನ ಜೀವನ, ನಿನ್ನೆ ಬುದ್ಧಿ ತಿಳಿದಾಗಲಿಂದಲೂ. ಹೌದೋ ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ಗುರುಜಿ, ಕಷ್ಟ ಪರಿಹಾರ ಆಗೋದು ಹೇಗೆ ಅಂತ ಗುರುಜಿ. ಆಗಲಿ ತಾಯಿ. ಮುಂಚೆ ಒಂದ್ಸತಿ ಕಾಲ್ ಮಾಡಿದ್ವಿ ಸರ್ ಗುರುಜಿ. ದೇವಸ್ಥಾನಕ್ಕೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಮಾವಾಸ್ಯೆ 3 ಅಮಾವಾಸ್ಯಕ್ಕೆ ಹೋಗಿ ಅಂತ ಹೇಳಿದ್ರಿ. ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇರಿ ಅಂತ ಹೇಳಿದ್ರಿ. ಹೋಗ್ತಾನೆ ಇದೀನಿ ಗುರುಜಿ. ಆದ್ರೂ ನನ್ ಕಷ್ಟ ತೀರ್ತಾ ಇಲ್ಲ ಗುರುಜಿ. ಎಲ್ಲಿ ಹೋಗಿದ್ರವ? ಲಕ್ಷ್ಮೀ ನರಸಿಂಹಸ್ವಾಮಿಗೆ? ಇಲ್ಲೇ ಸರ್ ಗುರುಜಿ, ನಮ್ಮ ಮನೆ ಹತ್ರ ಪಕ್ಕದಲ್ಲಿದೆ ಸರ್ ಗುರುಜಿ, ಅಲ್ಲಿ ಹೋಗಿದ್ದೆ ಗುರುಜಿ. 3 ಅಮಾವಾಸ್ಯೆಗೂ ಹೋಗಿದ್ದೆ. ಏನ್ ಮಾಡಿಸಿದ್ರಿ ಅಮಾವಾಸ್ಯೆಗೆ ಹೋಗಿ? ಪೂಜೆ ಮಾಡ್ಕೊ ಬರಕ್ಕೆ ಹೇಳಿದ್ರು ಗುರುಜಿ, ಅದಕ್ಕೆ ಪೂಜೆ ಮಾಡಿಸ್ಕೊ ಬಂದೆ ಗುರುಜಿ. ಆಗಲಿ ತಾಯಿ. ಲಕ್ಷ್ಮೀ ನರಸಿಂಹನಿಗೆ ಅಮಾವಾಸ್ಯೆನಲ್ಲಿ ನಿಂಬೆಹಣ್ಣಿನ, ಏಕೆಂದರೆ ನಿಮಗೆ ಬಹಳ ಮುಖ್ಯವಾಗಿ ಜನಗಳ ದೃಷ್ಟಿಕಾಟ ಅಂತಕ್ಕಂಥದ್ದು ಮತ್ತು ದರಿದ್ರ ಅಂತಕ್ಕಂಥದ್ದು ಪೂರ್ವಾಜಿತವಾಗಿ ಬಂದುಬಿಟ್ಟಿದೆ ನಿಮಗೆ. ಹಾಗಾಗಿ ಅಮಾವಾಸ್ಯೆ ದಿವಸ ಹೋದರೆ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಬರೋ ಬದಲು ನಿಂಬೆಹಣ್ಣನ್ನು ಆರವನ್ನೇನಾದರೂ ಅರ್ಪಿಸ್ತಕ್ಕಂಥದ್ದು, ಅಥವಾ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ತಿರ ನಿಂಬೆಹಣ್ಣನ್ನು ಇಟ್ಟುಬಿಟ್ಟು
ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದನ್ನು ಮಾಡಿ. ಅದರ ಜೊತೆಯಲ್ಲಿ ಸಾಧ್ಯವಾದರೆ ಅಲ್ಲಿ ಹೋದಾಗ ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥದ್ದು, ನಿಂಬೆಹಣ್ಣಿನೆಲ್ಲ ಅರ್ಚಕರಿಗೆ ಹೇಳಿದರೆ ದೃಷ್ಟಿ ತೆಗೆದರೆ ಆ ದೃಷ್ಟಿಯನ್ನು ತೆಗೆಸಿಕೊಳ್ತಕ್ಕಂಥದ್ದು ಇಂಥ ಒಂದು ಕೆಲಸಗಳನ್ನು ಮಾಡ್ತಾ ಹೋಗಿ ಖಂಡಿತ ಅನುಕೂಲವಾಗುತ್ತೆ. ಆರ್ಥಿಕ ಅಭಿವೃದ್ಧಿ, ನಿಮ್ಮ ಸಂಕಟ ನಿವಾರಣೆ ಆಗಬೇಕು ಅಂತಂದರೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಿದ್ಧಿತಾಯ್ತ, ಲಕ್ಷ್ಮೀ ಕಟಾಕ್ಷದ ಸಿದ್ಧಿತಾಯ್ತ ಅಂತಕ್ಕಂಥದ್ದು ನಮ್ಮ ಹತ್ರ ಸಿಗುತ್ತೆ. ಅದನ್ನು ತರಿಸಿಕೊಂಡು ಧಾರಣೆ ಮಾಡ್ಕೊತಾಯಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಭಗವಂತ ನನ್ನ ಗುರುವಿನ ಆಶೀರ್ವಾದದಿಂದ ಎಂತೆಂಥವ್ರಿಗೂ ಅನುಕೂಲ ಆಗಿದೆ. ನಿನ್ನ ಕಣ್ಣೀರು ನಿಲ್ಲಲ್ವೇನವ, ಆಗುತ್ತೆ ಹೋಗತ್ತಾಯಿ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದೊರಕಿ ಮಾನಸಿಕವಾದಂಥ ನೆಮ್ಮದಿ ಪ್ರಾಪ್ತಿಯಾಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ವಾಹನಗಳಿಂದ ಅಪಘಾತಗಳಾಗ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಮಕ್ಕಳ ಭವಿಷ್ಯದ ವಿಚಾರವಾಗಿ ಹಣಕಾಸಿನ ಮುಗ್ಗಟ್ಟು ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದ ಮನಸ್ಸು ವಿಚಲಿತರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ಅದರ ಒಟ್ಟಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವು ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗ್ತದೆ. ನೀವು ಪ್ರೀತಿಸ್ತೀನಿ ಅಂತಂದ್ರೂ ಕೂಡ ಅವರಿಂದ ಶತ್ರುತ್ವ ಅಂತಕ್ಕಂಥದ್ದು ಬರ್ತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಹತ್ತಿರದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳಿಂದ, ಕೆಲಸ ಕಾರ್ಯಗಳ ಅಡೆತಡೆಗಳಿಂದ, ಉದ್ಯೋಗ ಸಮಸ್ಯೆಗಳಿಂದ ಮಾನಸಿಕವಾದಂಥ ನೆಮ್ಮದಿಯನ್ನು ಕಳೆದುಕೊಳ್ಳತಕ್ಕಂಥ ವಾತಾವರಣ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಹೊಂದಬೇಕು ಅನ್ನೋ ರೀತಿಯಾದಂಥ ಅವಕಾಶಗಳು ಕೈತಪ್ಪಿ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಕಪ್ಪು ಹಸುವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಬ್ಯೂಟಿ ಪಾರ್ಲರ್, ಅಲಂಕಾರಿಕ ವಸ್ತುಗಳ ಖರೀದಿಗೆ, ಸುಗಂಧ ದ್ರವ್ಯ ಖರೀದಿಗೆ, ಹೂವು ಹಣ್ಣು ಮಂಗಳಕರ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು. ವಿಪರೀತ ರಾಜಯೋಗದ ದಿವಸ ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಮೊಸರನ್ನವನ್ನು ಕುಲದೇವತೆಗೆ ನೈವೇದ್ಯ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಪ್ರೀತಿ ಪ್ರೇಮದ ವಿಚಾರವಾಗಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ದಿನದ ಅತಿ ಹೆಚ್ಚು ಸಮಯವನ್ನು ಮನೋರಂಜನೆಗಳ ವಿಷಯಗಳಿಗೆ ಕಳೆತಕ್ಕಂಥ ಒಂದು ಸಾಧ್ಯತೆಗಳು, ಬ್ಯೂಟಿ ಪಾರ್ಲರ್ಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅಥವಾ ಇಂಪಾದಂಥ ಸಂಗೀತವನ್ನು ಕೇಳುವಂಥದ್ರಲ್ಲಿ ಹೆಚ್ಚು ಸಮಯವನ್ನು ಕಾಳತಕ್ಕಂಥ ಒಂದು ಸಾಧ್ಯತೆಗಳು, ಎಣ್ಣೆ ಖಾದಿ ಕಟ್ಟಡ ನಿರ್ಮಾಣ ತಯಾರಿಕಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ತಾಂತ್ರಿಕ ಉದ್ಯೋಗಸ್ಥರಿಗೆ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಲಾಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧದಿಂದ ಅಥವಾ ನಿಮ್ಮ ಬೇಜವಾಬ್ದಾರಿತನದಿಂದ ಅವಘಡಗಳನ್ನು ಎದುರಿಸ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಕೆಲಸ ಕಾರ್ಯಗಳಿಗೆ ಕಾರ್ಮಿಕರ, ಸೇವಕರ, ಕೆಲಸಗಾರರ ಕೊರತೆಗಳು ಎದುರಾಗ್ತಕ್ಕಂಥದ್ದು, ಸಾಲ ಮಾಡಿಯಾದರೂ ಕೂಡ ಮೋಜು ಮಸ್ತಿಯಲ್ಲಿ ಕಾಲವನ್ನು ದೂಡ್ತಕ್ಕಂಥ ಒಂದು ದಿವಸ, ದೂರ ಪ್ರದೇಶದಲ್ಲಿ ಸೇವಾ ವೃತ್ತಿಯ ಉದ್ಯೋಗಗಳು ದೊರಕತಕ್ಕಂಥ ಸೂಚನೆಗಳು ಲಭಿಸ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಶ್ರೀ ಲಲಿತಾ ಸ್ತೋತ್ರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳಿಂದ ಆರ್ಥಿಕ ಸಂಕಷ್ಟಗಳು ಬಗೆಹರಿತಕ್ಕಂಥದ್ದು, ಮಿತ್ರರನ್ನ ಅಥವಾ ಪ್ರೇಮಿಗಳನ್ನು ಭೇಟಿ ಮಾಡ್ತಕ್ಕಂಥ ಆಲೋಚನೆಗಳು ಅಧಿಕವಾಗ್ತಕ್ಕಂಥದ್ದು, ಅತಿ ಹೆಚ್ಚು ಕಲ್ಪನಾ ಭಾವನದಲ್ಲಿ ಮನಸ್ಸು ವಿಹರಿಸ್ತಕ್ಕಂಥದ್ದನ್ನು ಮೀನರಾಶಿಯನ್ನು ನೋಡುವಂಥದ್ದು. ಸಿಹಿ ಪೊಂಗಲನ್ನು ಬಡ ಮಕ್ಕಳಿಗೆ ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಹರ್ಷಿತ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ, ಮಾತಾಡೋಣ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಹೇಳಿ, ಚಿಕ್ಕಮಗಳೂರಿಂದ ಮಾತಾಡ್ತಿರೋದು. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕ ಹೇಳಿ. 11/8/1982. ಓಕೆ, ಹುಟ್ಟಿದ 11:15. ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ. 11/8/82. ಸಮಯ 11:15 ಬೆಳಗ್ಗೆ. 11:15. ಆಗಲಿ. ಎಲ್ಲಿಂದ ಕರೆ ಮಾಡ್ತಾರೆ? ಏನು ಮಾಡ್ಕೊಂಡಿದ್ದೀರಿ? ಚಿಕ್ಕಮಗಳೂರಿಂದ. ಅಶ್ವಿನಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ, ಲಗ್ನಾಂಶವನ್ನು ನೋಡಿದಾಗ ಸ್ವಾತಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥದ್ದು ಕೇಂದ್ರಾಧಿಪತಿ ದೋಷ. ಸುಮಾರು 8 ವರ್ಷಗಳಿಂದ ಈಚೆಗೆ ನರಕ ಅಂದರೆ ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ನೋಡಿಬಿಟ್ಟಿದ್ದೀರಿ. ಏಕೆಂದರೆ ಸ್ವಂತವಾಗಿ ಮಾಡೋದಕ್ಕೆ ಹೋಗಿ ಎಡವಟ್ಟರುಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಮಾನಸಿಕವಾಗಿ ವಿಪರೀತವಾದಂಥ ಡಿಸ್ಟರ್ಬ್ ಆಗ್ತಾ ಇರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನೇ ಹೊಂದೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ಮೂಲವಾಗಿರ್ತಕ್ಕಂಥದ್ದು. ವಿಪರೀತ ಒತ್ತಡ, ಕೇಂದ್ರಾಧಿಪತಿ ದೋಷ ಅಲ್ಲ, ಏನು ಮಾಡಿದ್ರೂ ಕೂಡ ಅಪವಾದಗಳ ಮೇಲೆ ಅಪವಾದ,
ಅದು ಸೋಲ ಮೇಲೆ ಸೋಲನ್ನು ನೋಡ್ತಕ್ಕಂಥದ್ದೇ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು ಎತ್ತು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಜಾತಕ ಜ್ಯೋತಿಷ್ಯ ನಂಬಲ್ಲ, ಭಗವಂತನನ್ನು ಒಬ್ಬನ ನಂಬುತ್ತೆ, ಭಗವಂತನನ್ನು ನೋಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಹೋಗುತ್ತೆ. ಆದರೆ ಪರಿಸ್ಥಿತಿಗಳು ಅಂತಕ್ಕಂಥದ್ದು ಏನು ಮಾಡಿದ್ರೂ ಕೂಡ ಈ ರೀತಿಯಾದ ನೀವು ದುಡಿಯಾಕಿಡಿದಾಗ ಸುಮಾರು 3-4 ವರ್ಷಗಳನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ನರಕಗಳಲ್ಲೇ ಕಳೆದಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು ಮುಂದೆ ಏನ್ ಪರಿಹಾರ? ಅದ್ಭುತವಾದಿಗೆ ಯೋಚನೆ ಮಾಡುವಂಥದ್ದೇನಿಲ್ಲ, ತುಂಬ ಚೆನ್ನಾಗಿದೆ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಮಾಂದ್ಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು, ಸ್ವಲ್ಪ ಸಂಸಾರದಲ್ಲೂ ಕೂಡ ತೊಂದರೆಗಳು ಬರ್ತದೆ, ಸ್ವಲ್ಪ ಜಾಗ್ರತೆ ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಪ್ರತಿ ದಿವಸ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ತದನಂತರವಾಗಿ ಆ ಭಗವತಿ ಅನುಗ್ರಹವಾಯಿತು ಅಂದರೆ ಪವಾಡಗಳೇ ನಡೀತದೆ. ಶುಭವಾಗಲಿ. ಓಕೆ ಹರ್ಷಿತ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕುಂಕುಮಾರ್ಚನೆಯ ವಿಶೇಷತೆ ಏನು ತಿಳಿಸಿ. ಖಂಡಿತ. ಸಾಮಾನ್ಯವಾಗಿ ಅರ್ಚನೆಯನ್ನು ಮಾಡಬೇಕಾದ್ರೆ ತುಂಬ ಜನಗಳಿಗೆ ಇದೊಂದು ಗೊಂದಲ ಇದೆ. ನಕ್ಷತ್ರ ಹೇಳದಿದ್ದರೆ ಫಲ ಸಿಗೋದಿಲ್ವಾ, ಗೋತ್ರ ಹೇಳದಿದ್ದರೆ ಫಲ ಸಿಗೋದಿಲ್ವಾ, ಅಥವಾ ಹೆಸರನ್ನು ಹೇಳದಿದ್ದರೆ ಫಲ ಸಿಗೋದಿಲ್ವಾ, ಅಥವಾ ಒಂದು ಇತ್ತೀಚೆಗಂತೂ ಕೂಡ ತುಂಬ ನೋಡ್ತಾ ಇದ್ದೀವಿ, ಒಂದು ಕುಟುಂಬದಲ್ಲಿ ಒಂದು 20 ಜನ ಇತ್ತು ಅಂದರೆ ಆ 20 ಜನದ ಹೆಸರುಗಳನ್ನು ಹೇಳಿ 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 ಈ ಹೆಸರೇಳೋ ವರ್ಷದಿಗೆ ಒಂದು ಅರ್ಧ ಗಂಟೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರೋ ಬರೋದೆಲ್ಲರೂ ಕೂಡ ಹೆಸರನ್ನು ಹೇಳ್ಕೊಳ್ತಕ್ಕಂಥ ಒಂದು ಪದ್ಧತಿಗಳು ಇತ್ತೀಚೆಗೆ ಅದನ್ನು ನೋಡ್ತಕ್ಕಂಥದ್ದು ಉಂಟು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ನಿಮ್ಮದೇ ಗೋತ್ರ, ಅಂದರೆ ನಿಮ್ಮ ಯಾವುದೋ ಒಂದು ಗೋತ್ರ ಅಂತ ಹೇಳಿದರು, ಅದೇ ಗೋತ್ರದವರು, ಅದೇ ಹೆಸರಿನವರು, ಅದೇ ನಕ್ಷತ್ರದವರು ಇನ್ನೊಬ್ಬರು ಇರ್ತಾರೆ. ಅವರಿಗೂ ಕೂಡ ನೀವು ಏನು ಹೆಸರು ಹೇಳಿ ಮಾಡ್ತೀರೋ ಆ ಫಲ ಅವ್ರಿಗೂ ಸಿಗಲೇಬೇಕಲ್ವಾ? ಈ ರೀತಿಯಾದಂಥ ಒಂದು ಗೊಂದಲಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾವುದೋ ಒಂದು ಹೆಸರು ರಮ್ಯಾ ಅಂತಲೋ ಅಥವಾ ಭರತ್ ಅಂತಲೋ ಯಾವುದೋ ಒಂದು ಹೆಸರಿಗೆ ಸಂಬಂಧಪಟ್ಟಂತೆ ಅರ್ಚನೆಯನ್ನು ಮಾಡಿಸ್ತಾರೆ. ಭರತ್ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಇಡೀ ಭೂಮಂಡಲದಲ್ಲಿ, ಅದೇ ನಕ್ಷತ್ರದವರು ಎಷ್ಟು ಜನ ಇರ್ತಾರೆ? ಈ ರೀತಿಯಾದಂಥ ಒಂದು ದ್ವಂದ್ವಾರ್ಥಗಳು ಇರತಕ್ಕಂಥದ್ದು. ಸಾಮಾನ್ಯವಾಗಿ ಅರ್ಚನೆಯನ್ನು ಮಾಡಿಸೋದಾದರೆ ಮನೆಯ ಯಜಮಾನನ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಸಹಕುಟುಂಬ ಧರ್ಮಪತ್ನಿ ಸಮೇತ ಸಹಕುಟುಂಬ ಅಂತಕ್ಕಂಥ ಹೇಳುವಂಥ ಪದ್ಧತಿಗಳು ಶಾಸ್ತ್ರಗಳಲ್ಲಿ ಉಲ್ಲೇಖವಿರ್ತಕ್ಕಂಥದ್ದು. ಹೆಸರನ್ನು ಹೇಳಲೇಬೇಕು ಅಂತಕ್ಕಂಥದ್ದು ಏನಿಲ್ಲ. ಹೆಸರನ್ನು ಹೇಳದೇ ಇದ್ರೂ ಕೂಡ ಆ ಭಗವಂತನಿಗೆ ನಿಷ್ಕಲ್ಮಶವಾದಂಥ ಒಂದು ಭಕ್ತಿ ಅಂತಕ್ಕಂಥದ್ದು. ಏಕೆಂದರೆ ಶಿವ ಅಂತಕ್ಕಂಥವನು ಅಂದರೆ ಭಗವಂತ ಅಂತಕ್ಕಂಥವನು ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನಾದಂಥವನು ಆ ಭಗವಂತ. ನಿಮ್ಮ ಭಕ್ತಿ ಎಷ್ಟು, ನಿಮ್ಮ ಶ್ರದ್ಧೆ ಎಷ್ಟು, ನಿಮ್ಮ ನಿಷ್ಠೆ ಎಷ್ಟು, ಅದರ ಜೊತೆಯಲ್ಲಿ ನಿಷ್ಕಲ್ಮಶ. ಸಾಮಾನ್ಯವಾಗಿ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿ ಉದ್ಭವವಾಗಿರ್ತಕ್ಕಂಥದ್ದು ಅಂತಕ್ಕಂಥ ನಮ್ಮ ಪುರಾಣಗಳಲ್ಲಿ ನೋಡ್ತಕ್ಕಂಥದ್ದು ಉಂಟು. ಆದರೆ ಕ್ಷೀರ ಸಮುದ್ರ ಅಂದರೆ ಏನು ಅಂತಕ್ಕಂಥದ್ದೇ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಯಾಕೆಂದರೆ ಪೂಜೆ ಮಾಡಿದ ತಕ್ಷಣವಾಗಿ ಲಕ್ಷ್ಮಿ ನೋಟುಗಳು ಉದುರಿ ಬಿಡ್ತದೆ ಅಂತ. ನಿಜವಾಗಲೂ ಹೇಳ್ತೀವಿ, ಆ ನೋಟುಗಳು ಉತ್ಪತ್ತಿ ಏನಿದೆ, ಆ ನೋಟುಗಳು ಉತ್ಪತ್ತಿ ಆಗಲಿ ಅಂತಕ್ಕಂಥದ್ದಲ್ಲ ನಿಮ್ಮ ಪೂಜೆಗಳು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಅದಲ್ಲವೂ ಅಲ್ಲ, ಅದು ಬರುವುದೂ ಇಲ್ಲ. ಮೂಲವಾಗಿ ಇರ್ತಕ್ಕಂಥದ್ದು ಎಂದರೆ ಕ್ಷೀರ ಸಮುದ್ರ ಸನೆಗೆ, ಅಂದರೆ ಎಲ್ಲಿ ನಿಷ್ಕಲ್ಮಶವಾದಂಥ, ಅಂದರೆ ಕ್ಷೀರ ಅಂದರೆ ಹಾಲಿನ ಸಮುದ್ರದಲ್ಲಿ ಲಕ್ಷ್ಮಿ ಉಕ್ತಾಳೆ, ಲಕ್ಷ್ಮಿ ಉದ್ಭವ ಆಗ್ತಾಳೆ. ಹಾಲಿನ ಸಮುದ್ರ ಎಲ್ಲಿರ್ತದೋ ಅಲ್ಲಿ ಲಕ್ಷ್ಮಿ ವಾಸಸ್ಥಳ ಅಂತ ಹೇಳ್ತದೆ. ಆದರೆ ಮೂಲವಾಗಿರ್ತಕ್ಕಂಥದ್ದು ಏನೆಂದರೆ ಹಾಲಿನಂಥ ಮನಸ್ಸು ಅಂತಕ್ಕಂಥದ್ದು, ಹಾಲಿನಂಥ ಶುದ್ಧತ್ವ ಅಂತಕ್ಕಂಥದ್ದು, ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ ಅಂತಕ್ಕಂಥದ್ದು ಎಲ್ಲಿರ್ತಾರೋ ಅಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಕ್ಕಂಥ ಒಂದು ಪದ್ಧತಿಗಳು. ಇದರ ಅರ್ಥಗಳು ಇದು. ಕಥಾರೂಪದಲ್ಲಿ ಬೇರೆ ರೀತಿಯಲ್ಲಿ ಬಂದರೂ ಅದರ ಒಳ ಅರ್ಥಗಳು ಈ ರೀತಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿಯೇ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ದಾರಿದ್ರ್ಯ ನಿವಾರಣಾರ್ಥಂ ಸಂಕಲ್ಪ ಮಾಡಬೇಕಾದ್ರೆ ಒಂದು ಪದ್ಧತಿ ಬರ್ತದೆ. ದಾರಿದ್ರ್ಯ ನಿವಾರಣಾರ್ಥಂ ಅಲಕ್ಷ್ಮೀ ಪರಿಹಾರಾರ್ಥಂ ಮಹಾನಿಧ್ಯ ಸಿದ್ಧಾರ್ಥಂ ಅಂತ. ಅಂದರೆ ಅಲಕ್ಷ್ಮಿ ಪರಿಹಾರ ಅಂತಂದರೆ, ನೀವು ಅಲಕ್ಷ್ಮಿ ಅಂತಂದರೆ ದರಿದ್ರ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಬಡತನ ಅಂತಕ್ಕಂಥದ್ದಲ್ಲ, ಅಥವಾ ಲಕ್ಷ್ಮಿ ಕೃಪಕಟಾಕ್ಷ ಅಂತಂದರೆ ನೋಟುಗಳು ಬರಲಿ, ಚಿನ್ನ ಬರಲಿ, ಬೆಳ್ಳಿ ಬರಲಿ ಅಂತಕ್ಕಂಥದ್ದಲ್ಲ ಅರ್ಥ. ಅಲಕ್ಷ್ಮಿ ಪರಿಹಾರಾರ್ಥಂ ಅಂದರೆ ನನ್ನಲ್ಲಿರ್ತಕ್ಕಂಥ ಜಡತ್ವ ಹೋಗಲಿ, ನನ್ನಲ್ಲಿರ್ತಕ್ಕಂಥ ಕಲ್ಮಶಗಳು ಹೋಗಲಿ, ನನ್ನ ದೇಹದಲ್ಲಿರ್ತಕ್ಕಂಥ ರೋಗಗಳು ಹೋಗಲಿ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ರೋಗಗಳು ಹೋಗಲಿ ಅಂತಕ್ಕಂಥದ್ದು ಅಲಕ್ಷ್ಮಿ ಅಂತಕ್ಕಂಥದ್ದು. ಆ ರೋಗಗಳು ಅಂತಕ್ಕಂಥದ್ದು ಅಲಕ್ಷ್ಮಿ ನಿಮಗೆ. ಆ ಅಲಕ್ಷ್ಮಿ ಅಂತಕ್ಕಂಥದ್ದು ಪರಿಹಾರವಾಗಲಿ, ಅವೆಲ್ಲವೂ ಕೂಡ ಜಾಡ್ಯವೆಲ್ಲವೂ ಕೂಡ ಹೋಗಲಿ ಅಂತಕ್ಕಂಥ ಒಂದು ಸಂಕಲ್ಪವಾಗಿರುತ್ತದೆ. ಲಕ್ಷ್ಮೀ ಕಟಾಕ್ಷ ಕೃಪಕಟಾಕ್ಷ ಸಾನ್ನಿಧ್ಯ ಸಿದ್ಧಾರ್ಥಂ ಅಂದರೆ ಸದಾಕಾಲವು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಕುಂತಿರಲಿ, ಬೆಳ್ಳಿ ಕುಂತಿರಲಿ, ನೋಟ್ ಕುಂತಿರಲಿ, ಚಿನ್ನ ಕುಂತಿರಲಿ ಅಂತಕ್ಕಂಥದ್ದು ಅರ್ಥ ಅಲ್ಲ.
ಮೂಲವಾಗಿ ಇರ್ತಕ್ಕಂಥದ್ದು ಏನಂತಂದರೆ ನನ್ನಲ್ಲಿ ಸದಾಕಾಲ ಸಂತೋಷ ಅಂತಕ್ಕಂಥದ್ದು ತುಂಬರಲಿ ಅಂತಕ್ಕಂಥ ಅರ್ಥವಾಗಿ ಸಂಕಲ್ಪಗಳನ್ನು ಮಾಡಿಸ್ತಾ ಹೋಗಬೇಕು. ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಮಾಡತಕ್ಕಂಥ ಅವಶ್ಯಕತೆಗಳಿಲ್ಲ. ನಿಷ್ಕಲ್ಮಶವಾದಂಥ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದರೆ, ನಿನ್ನ ಕಷ್ಟಗಳನ್ನು ಸಮರ್ಪಣೆ ಮಾಡಿದರೆ ಭಗವಂತ ತಥಾಸ್ತು ಅಂತಾನೆ. ಯಾಕಂದರೆ ನಿನ್ನಂಥ ಹೆಸರವರು ಬೇಕಾದಷ್ಟು ಜನ ಇರೋದ್ರಿಂದ ನಿಷ್ಕಲ್ಮಶವಾದಂಥ ಭಕ್ತಿಯಿಂದ ಪ್ರೀತಿಯಿಂದ ಸಂಕಲ್ಪವನ್ನು ಮಾಡಿಸಿ, ಅಥವಾ ಸಂಕಲ್ಪ ಮಾಡದೇ ಇದ್ರೂ ಕೂಡ ಭಗವಂತನಿಗೆ ಅದು ಸಮರ್ಪಣೆ ಆಗುತ್ತೆ, ನೀವು ಅರ್ಪಿಸಿರ್ತಕ್ಕಂಥದ್ದು. ಶುಭವಾಗಲಿ. ಓಕೆ ಗುರುಜಿ, ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.